ಕರ್ನಾಟಕ ಬಂದ್ ಅಂತ ಹೇಳಿ ಇವತ್ತು ಕರೆ ಕೊಡಲಾಗಿತ್ತು. ಆದರೆ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನೋಡಿದಾಗ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ಸಣ್ಣ ಪ್ರಮಾಣದಲ್ಲಿ ಬಂದಿನ ವಾತಾವರಣ ಇದೆ. ಉಳಿದಂತೆ ನಾವು ಚೆಕ್ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ ಬಂದ್ಗೆ ದೊಡ್ಡ ಬೆಂಬಲ ಅಂತೂ ಸಿಕ್ಕಿಲ್ಲ. ಬರೀ ಪ್ರತಿಭಟನೆ, ಅಲ್ಲಲ್ಲಿ ಒಂದಷ್ಟು ಜನ ಗುಂಪು ಸೇರಿಕೊಂಡು ಮರಾಠಿ ಪುಂಡರ ಹಾವಳಿನ ಖಂಡಿಸಿದ್ದು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಬಂದ್ ಆದಂತೆ ಕಾಣಿಸ್ತಾ ಇಲ್ಲ. ಈ ಕರ್ನಾಟಕ ಬಂದ್ಗೆ ಮೂಲ ಕಾರಣ ಏನು ಅಂತ ನೋಡಿದಾಗ ನಾವು ಬೆಳಗಾವಿಯಲ್ಲಿ ಒಬ್ಬರು ಬಸ್ನ ನಿರ್ವಾಹಕರು ಅವರ ಬಳಿಯಲ್ಲಿ ಟಿಕೆಟ್ ಕೇಳಲಿಕ್ಕೆ ಬಂದಂಥ ಒಬ್ಬಳು ಹೆಣ್ಣುಮಗಳು ಮರಾಠಿ ಭಾಷೆಯಲ್ಲಿ ಮಾತನಾಡಲು ಅಂತ. ಇಲ್ಲಮ್ಮ ನನಗೆ ಮರಾಠಿ ಬರಲ್ಲ, ಏನಿದ್ರು ನೀನು ಕನ್ನಡದಲ್ಲಿ ಕೇಳು, ಇದು ಕರ್ನಾಟಕ ಅಂತ ನಿರ್ವಾಹಕರು ಹೇಳಿದಾಗ ಸ್ವಲ್ಪನೇ ಹೊತ್ತಲ್ಲಿ ಆ ಹೆಣ್ಣು ಮಗಳು ಒಂದಷ್ಟು ಜನ ಹುಡುಗರನ್ನ ಕರ್ಕೊಂಡು ಬಂದು ಆ ಒಬ್ಬರು ನಿರ್ವಾಹಕರು ಏನಿದ್ರು ಅವ್ರಿಗೆ ಬಾಯಿಗೆ ಬಂದಂತೆ ಬೈದು ಥಳಿಸಿದ್ರು ಆ ನಿರ್ವಾಹಕರನ್ನು. ಈ ಒಂದು ವಿಚಾರ ಒಂದು ಕಿಡಿ ಹೊತ್ಕೊಂಡಾದ ನಂತರದಲ್ಲಿ ಕೊನೆಗೆ ಮಹಾರಾಷ್ಟ್ರ ಬಸ್ಗಳಿಗೂ ಅದೇ ಗತಿ ಆಯಿತು. ಅಲ್ಲಿನ ತಡೆಯುವಂಥ ಪ್ರಯತ್ನಗಳನ್ನು ಕನ್ನಡ ಪರ ಹೋರಾಟಗಾರರು ಕೂಡ ಮಾಡಿದ್ರು. ಈ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಇದನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಬಂದ್ನ ನಾವು ಮಾರ್ಚ್ 22ನೇ ತಾರೀಕು ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದರು. ಆದರೆ ಈ ಒಂದು ಬಂದ್ ಕೇವಲ ಪ್ರತಿಭಟನೆ ಮತ್ತು ಹೋರಾಟಕ್ಕಷ್ಟೇ ಸೀಮಿತವಾಗಿದೆ. ಇದು ಪ್ರತಿಭಟನಾ ಮೆರವಣಿಗೆಗೂ ಅವಕಾಶವನ್ನು ಪೊಲೀಸರು ಕೊಡಲಿಲ್ಲ. ಟೌನ್ ಹಾಲ್ನಿಂದ ಪುಟ್ಟಣ್ಣ ಚೆಟ್ಟಿ ಪುರಭವನ ಇದೆಯಲ್ಲ ಬೆಂಗಳೂರಲ್ಲಿ, ಪುಟ್ಟಣ್ಣ ಚೆಟ್ಟಿ ಪುರಭವನ, ಇದನ್ನು ಟೌನ್ ಹಾಲ್ ಅಂತ ಕರೀತಾರೆ. ಇಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ನವರೆಗೂ ಕೂಡ ಮೆರವಣಿಗೆಗೆ ಪ್ಲಾನ್ ಮಾಡಲಾಗಿತ್ತು. ಆದರೆ ಟೌನ್ ಹಾಲ್ನಲ್ಲಿಯೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿರುದ್ಧವಾಗಿ ವಾಟಾಳ್ ನಾಗರಾಜ್ ರೋಷಾಗ್ನಿ ಹೊರಹಾಕ್ಬಿಟ್ಟಿದ್ದಾರೆ ಅವರು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ತಳ್ಳಾಟ ನೂಕಾಟ ಉಂಟಾಗಿತ್ತು.